ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಪೋಟಕಾಯಿ ಹಣ್ಣಿಗೆ ಬಂತು ಅಂತ ಕಾದು ಕಾದು ಸಾಕಾಯಿತು. ಹೊಸ ಗ್ರೋತ್ ಕೂಡ ಶುರು ಆಗಿದೆ. ಪಕ್ಷಿ ಎಲ್ಲ ಬಂದು ಟೆಸ್ಟ್ ಮಾಡಿ ಹೋಗಿದ್ದಾವೆ, ಇನ್ನೂ ಹಣ್ಣಿಗೆ ಬಂದಿಲ್ಲ. ನೋಡಿ, ಹೆಸರು ತಗೊಳ್ತಾ ಇದ್ದಂಗೆ ಕಣ್ಮುಂದೆನೇ ಕಾಣಿಸ್ಕೊಂಡಿದ್ದೆ. ತೋಟ ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಹಣ್ಣೊಂದು ಉದ್ರೋಯ್ತು. ಇವ್ರು ಅದನ್ನು ಮುಟ್ಟಕ್ಕೆ ಹೋಗಿ ಇನ್ನೊಂದು ಕೈಗೆ ಬಂದ್ಬಿಡ್ತು. ಸದ್ಯ ಅದನ್ನು ವಿಡಿಯೋ ಮಾಡಿಕೊಂಡೆ ಅಂತ ಸಮಾಧಾನ. ಒಂದು ಸೈಡಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿತ್ತು, ಅದನ್ನು ಕಟ್ ಮಾಡಿ ತೆಗೆದೆ. ಇದು ನೋಡಿ, ಎಲ್ಲದಕ್ಕಿಂತ ದೊಡ್ಡ ಪೀಸು, ಎಷ್ಟು ಉದ್ದ ಇದೆ ನೋಡಿ, ನೋಡಿದ್ರೇ ಗೊತ್ತಾಗುತ್ತೆ. ಸ್ವೀಟಾಗಂತೂ ಇತ್ತು, ಅದ್ರಲ್ಲಿ ಸ್ವಲ್ಪ ಹುಳಿ ಅಂಶನೂ ಇತ್ತು. ಅದರಿಂದ ಟೇಸ್ಟ್ ಸೂಪರಾಗಿತ್ತು. ಮಾರ್ಚ್ ತಿಂಗಳಲ್ವಾ, ಒಂದಷ್ಟು ರೀಪಾಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು 3-4 ಗಿಡ ರೀಪಾಟ್ ಮಾಡಿದ್ದೀನಿ. ಕೆಲವೊಂದು ಹೊಸ ಗಿಡಗಳು, ಕೆಲವೊಂದು ಕವರಲ್ಲಿ ಹಾಕಿದ್ದೆ. ಈ ಹೂವಿನ ಸುವಾಸನೆ ಡಿಫ್ರೆಂಟ್ ಆಗಿದೆ, ರೋಸಾ ಹೂ ಥರ. ಇದು ಹೊಸದಾಗಿ ತಗೊಂಡಿರೋ ಅಂತ ಪ್ಲುಮೇರಿಯಾ ಗಿಡ. ಇದನ್ನ ರೀಪಾಟ್ ಮಾಡಿದ್ದು ಮಾರ್ಚ್ 14ನೇ ತಾರೀಕು. ಒಂದೊಂದು ದಿನ ಗ್ಯಾಪ್ ಅಲ್ಲಿ 1 ಅಥವಾ 2 ಗಿಡ ರೀಪಾಟ್ ಮಾಡ್ತಾನೆ ಇದ್ದೆ. ಅದನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿ ಸೆಟ್ ಆಗೋಗಿದೆ, ಏನು ತೊಂದರೆ ಆಗಿಲ್ಲ ಅಂತ. ದಾಳಿಂಬೆ ಹಣ್ಣು ಸೀಲ್ ಬಿಟ್ಕೊಂಡಿದೆ ಅಂತ 2 ದಿವಸದಿಂದ ಹೇಳ್ತಾನೆ ಇದ್ರು. ಇದನ್ನ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಪಕ್ಷಿನ ಬುಲ್ಬುಲು ನಮ್ಮ ಮೇಲೆ ವಾವ್ ಬಂದದೆ ಅಂತ ಅಣ್ಣಾಗದು ನೋಡೋದು ಅಲ್ಲ, ಇನ್ಮೇಲೆ ಕೀಳ್ಬೋದು. ನನಗೆ ಗೊತ್ತೇ ಇಲ್ಲ. ಅದೆಲ್ಲ ತೆಗಿತೀನಿ, ಇದಕ್ಕೆ ಕಾಯ್ತಾ ಇದ್ದಿದ್ದು. ಸೊ ಕ್ಯೂಟ್. 6ನೇ ದಿನ ಪಕ್ಷಿ ತಿಂದಿರೋ ಹಣ್ಣು ಇಲ್ಲಿ ಬಿದ್ದಿತ್ತು ನೋಡಿ. ಇವತ್ತು ಹಾರ್ವೆಸ್ಟ್ ಮಾಡೋಣ ಅಂತ. ಹಾರ್ವೆಸ್ಟ್ ಮಾಡೋಕ್ಕೆ ಮುಂಚೆ ನಿಮಗೆ ಈ ಸಣ್ಣ ಮರ, ಕಾಯಿಗಳು, ಹಣ್ಣಿಗೆ ಯಾವ್ದು ಬಂದಿದೆ ಎಲ್ಲ ನೀಟಾಗಿ ತೋರಿಸ್ತೀನಿ. ಯಾಕಂದರೆ ಹಾರ್ವೆಸ್ಟ್ ಮಾಡಿದ್ಮೇಲೆ ಇದೆಲ್ಲ ತೋರ್ಸೋಕ್ಕಾಗಲ್ಲ. ನನಗಂತೂ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಇನ್ನು ಒಂದು ಹಣ್ಣು ಹಾರ್ವೆಸ್ಟ್ ಮಾಡಿಲ್ಲ, ಆಲ್ರೆಡಿ ಹೊಸ ಗ್ರೋತ್ ಶುರು ಆಗಿದೆ. ಎಷ್ಟೆಲ್ಲ ಮೊಗ್ಗಳಿವೆ. ಒಂದೊಂದು ಬಂಚಲ್ಲೂ 15ರಿಂದ 16 ಮೊಗ್ಗಳಿವೆ. ಇದು ಎಷ್ಟು ವರ್ಷದ ಮರ ಅಂತ ಎಷ್ಟೊಂದು ಜನ ಕಮೆಂಟ್ ಮುಖಾಂತರ ಕೇಳ್ತಾರೆ. ತುಂಬ ಆತ್ಮೀಯದವರೊಬ್ಬರು ಹಣ್ಣಿನ ಗಿಡಗಳನ್ನ 6 ವರ್ಷದ ಹಿಂದೆ ತಂದು ಕೊಟ್ಟಿದ್ರು. ಸಪೋಟ ಗಿಡ, ದಾಳಿಂಬೆ ಗಿಡ, ಚೇಪೆಕಾಯಿ ಗಿಡ ಅದೆಲ್ಲ ಅವರೇ ತಂದು ಕೊಟ್ಟಿದ್ರು. ಅದರೊಳಗೆ ಸಣ್ಣ ಸಣ್ಣ ಕಾಯಿ ಎಲ್ಲ ಬಿಟ್ಟಿತ್ತು. ಅವ್ರು ಹೇಳಿದರು ಈ ಗಿಡಗಳು 3ರಿಂದ 3 ವರ್ಷ ಹಳೇದಂತ. ಬರೋ ದಸರಾ ಹಬ್ಬಕ್ಕೆ ಈ ಗಿಡಗಳನ್ನೆಲ್ಲ ನೆಟ್ಟಿ 7 ವರ್ಷ ತುಂಬುತ್ತೆ. ಸಖತ್ ದೂರದಲ್ಲಿ ಬಿಟ್ಟಿದೆ. ನಮ್ಮರಂತೂ ಮುಂಚೆನೇ ಹೇಳಿದರು, ಕರೆಕ್ಟಾಗೆ ಒಂದು 7 ಕಾಯಿ ಹಾರ್ವೆಸ್ಟ್ ಮಾಡು, ದಪ್ಪ ಸೈಜ್ ಇರೋ ಅಂಥದ್ದು.
ಆದರೆ ಇಲ್ಲಿ ಮರ ನೋಡ್ತಾ ಇದ್ರೆ ಇನ್ನೂ ಎಷ್ಟೊಂದು ಕಾಯಿಯೆಲ್ಲ ಇದೆ, ಒಳ್ಳೆ ಸೈಜ್ ಇದೆ. ನಾನಂತೂ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಒಂದೆರಡು ಕಾಯಿ ಅಂತೂ ಶಾರ್ಟ್ಸ್ಗೋಸ್ಕರ ಹಾರ್ವೆಸ್ಟ್ ಮಾಡಿದ್ದೆ. ಕೆಸುವಿನ ಎಲೆ ಹಾರ್ವೆಸ್ಟ್ ಮಾಡಿದ್ದೀನಿ. ಇದನ್ನು ಬುಟ್ಟಿ ಮೇಲೆ ಇಟ್ಟು ಇದ್ರ ಮೇಲೆ ಕಾಯೆಲ್ಲ ಜೋಡಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ನೀವು ಲೆಕ್ಕ ಹಾಕ್ತಾ ಇದ್ದೀರಾ ಅಲ್ವಾ? ಇವತ್ತು ಎಷ್ಟೆಲ್ಲ ಕಾಯಿ ಹಾರ್ವೆಸ್ಟ್ ಮಾಡಿದ್ದೀನಿ ಅಂತ ನೀವು ಕಮೆಂಟ್ ಮಾಡಿ ಹೇಳಬೇಕು. ಇದನ್ನೆಲ್ಲ ಜೋಡಿಸ್ಬಿಟ್ಟು ಮೇಲ್ಗಡೆ ತಾರಸಿ ತೋಟಕ್ಕೆ ಹೋಗ್ತೀನಿ. ಅಲ್ಲೂ ಒಂದಷ್ಟು ಹಣ್ಣುಗಳು ಹಾರ್ವೆಸ್ಟ್ ಮಾಡಬೇಕು. ಇದನ್ನೆಲ್ಲ ಹಾರ್ವೆಸ್ಟ್ ಮಾಡೋಕ್ಕೆ ತುಂಬಾ ಆಸೆ ಆಗ್ತಾಯಿದೆ. ಒಳ್ಳೆ ಸೈಜ್ ಕೂಡ ಇದೆ. ಆದರೆ ಇಲ್ಲಿ ಫೋಟೋ ಸೆಷನ್ಗಿರಲಿ ಅಂತ ಹಾಗೆ ಬಿಡ್ತಾ ಇದ್ದೀನಿ. ಹಣ್ಣಿನ ಬುಟ್ಟಿ ಎಲ್ಲ ಕಡೆ ಸೆಟ್ ಮಾಡಿ ಚೆನ್ನಾಗಿ ಫೋಟೋ ತಗೊಳ್ಳೋಣ, ಒಂದಷ್ಟು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಐಡಿಯಾ ಮಾಡ್ತಾ ಇದ್ದೀನಿ. ಅಷ್ಟರಲ್ಲೇ ನಮ್ಮವ್ರು ಬಂದರು. ಅವ್ರಿಗೆ ಹೇಳಿದೆ, ಈ ಕಾಯಿ ಹಾರ್ವೆಸ್ಟ್ ಮಾಡ್ಕೊಳ್ತೀನಿ, ಒಳ್ಳೆ ಸೈಜ್ ಇದೆ, ಫೋಟೋಗೂ ಸರಿಯಾಗಿ ಬೀಳ್ತಾ ಇಲ್ಲ ಅಂತ. ಓಕೆ ಅಂದರು. ಈಗ ಮೇಲ್ಗಡೆ ಇರೋ ಅಂಥ ತಾರಸಿ ತೋಟಕ್ಕೆ ಬಂದಿದ್ದಾಯಿತು. ಗಿಡನ ಟೈಮ್ಗೆ ನೀರು ಹಾಕಿಲ್ಲ. ಗಿಡ ಒಣಗಿದ ಮೇಲೆ ನೀರು ಹಾಕಿರೋದು. ಚೇಪೆಕಾಯಿ ನೋಡಿದ್ರೇ ಗೊತ್ತಾಗುತ್ತೆ. ಇದು ಮೊದಲನೇ ಸಲ ಕಾಯಿ ಬಿಟ್ಟಿರೋದು. ಇರೋ ಕಾಯಿನೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಜೋಡಿಸಿದ್ದೀನಿ ಅಂತ. ಫೋಟೋ ಚೆನ್ನಾಗಿ ಬರಲಿ, ನಿಮಗೂ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅಂತ. ಇದು ಚೆರಿ ಟೊಮೆಟೊದೇ ಒಂದು ವೆರೈಟಿ. ಈ ಗಿಡದಲ್ಲಿ ಸಣ್ಣ ಸಣ್ಣ ಕಾಯಿ ಬಿಡುತ್ತೆ, ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದರಿಂದ ಉಪ್ಪಿನಕಾಯಿ ಎಲ್ಲ ಮಾಡ್ತಾರೆ. ನೀವು ಕಮೆಂಟ್ ಮಾಡಿ ಹೇಳಬೇಕು ಯಾವ ಗಿಡ ಅಂತ. ಫುಲ್ ಹೂ ಬಿಟ್ಟಿದೆ ನೋಡಿ. ವಾಟರ್ ಆ್ಯಪಲ್ ಅಂತೂ ರಾಶಿ ರಾಶಿ ಬಿಟ್ಟಿತ್ತು. ಸುಮಾರು ವೀಡಿಯೋದಲ್ಲಿ ನಿಮ್ಗೆ ತೋರಿಸಿದೆ. ಇದನ್ನು ಬುಲ್ಬುಲ್ ಒಂದು ಎಲ್ಲ ಉತ್ತರಿಸಾಕಿದೆ. ಒಂದೆರಡು ಸಿಗ್ತಾ ಇರುತ್ತೆ. ಅದನ್ನೇ ಹಾರ್ವೆಸ್ಟ್ ಮಾಡ್ಕೊಳ್ಳೋದು. ಕೆಲವೊಂದು ತಾನಾಗ್ತಾನೆ ಉದುರೋಗುತ್ತೆ. ಪರ್ಫೆಕ್ಟಾಗಿ ಹಣ್ಣಾಗಿದೆ. ಪಕ್ಷಿಗಳಂತೂ ಇದನ್ನು ಸೈಜ್ ಬರೋಕ್ಕೆ ಬಿಡಲ್ಲ. ಎಲ್ಲ ಉತ್ತರಿಸಾಕಿರುತ್ತೆ. ಕೆಲವೊಂದು ಮಾತ್ರ ಸಿಗೋದು. ತುಂಬ ಸ್ವೀಟಾಗಿರುತ್ತೆ. ಸ್ಟಾರ್ ಫ್ರೂಟ್ ಅಂತೂ ಇವರೇ ತಿಂದು ಖಾಲಿ ಮಾಡಿದ್ದಾರೆ. ನನಗಂತೂ ನುಗ್ಗೆಕಾಯಿನೂ ಒಳ್ಳೆ ಸೈಜ್ ಬಂದಿದೆ, ಹಾರ್ವೆಸ್ಟ್ ಮಾಡ್ಬೋದು ಅನಿಸುತ್ತೆ. ನಮ್ಮವ್ರು ಮಾತ್ರ ಈಗಲೇ ಬೇಡ ಅಂತ. ವಿಡಿಯೋ ಮಾಡ್ತಾ ಸಂಜೆನೇ ಆಗೋಯ್ತು ನೋಡಿ, ಕತ್ಲೆ ಆಗ್ತಾ ಇದೆ. ಟೋಟಲ್ ಆಗಿ 3 ನುಗ್ಗೆಕಾಯಿ ಬಿಟ್ಟಿದೆ. ಸೊಪ್ಪೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡಿರ್ತೀವಿ.
ಕರಿಬೇವು ಗಿಡದಲ್ಲಿ ಹೂವಂತೂ ಬಿಡ್ತಾನೆ ಇರುತ್ತೆ, ನಾನು ತೆಗಿತಾನೆ ಇರ್ತೀನಿ. ಆಲ್ರೆಡಿ 2 ಸಲ ತೆಗ್ದಿದ್ದೀನಿ, ಮತ್ತೆ ಬಂದಿದೆ ನೋಡಿ. ಎಲೆಗಳಲ್ಲಿ ತುಂಬ ಘಮ ಇರುತ್ತೆ. ಇದು ನಾಟಿ ವೆರೈಟಿ. ಸಪೋಟಕಾಯಿ ಹಣ್ಣಾಗಿದೆ ನೋಡಿ, ತುಂಬ ಸ್ವೀಟ್ ಆಗಿತ್ತು. ಇತ್ತ ಬಿದ್ದಿದ್ದ ಏನು ಗಮ್ಮಂತದೆ. ಇದು ಆ್ಯಕ್ಚುಲಿ ಪರ್ಫೆಕ್ಟ್ ಆಗೈತೆ. ಇದು ಬೇರೆ ಸಪೋಟ ಗಿಡ, ವೆರೈಟಿನೂ ಬೇರೆ, ತುಂಬ ರೌಂಡಿಗಿದೆ ನೋಡಿ. ಡಬಲ್ ಚಾಂದನಿ ಹೂ ನೋಡಿ, ಈಗಂತೂ ತುಂಬ ಬಿಡ್ತಾ ಇದೆ. ಸಪೋಟ ಗಿಡಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಇದು ತುಂಬ ಹಳೆಯ ಕರಿ ಲೀಫ್ ಪ್ಲಾಂಟ್, ತುಂಬ ಉದ್ದಕ್ಕೆ ಬೆಳೆದಿದೆ. ಕಟ್ ಮಾಡಿ ರೀಪಾಟ್ ಮಾಡಿದಾಯಿತು. 2 ವರ್ಷದಿಂದ ಕಂಡೀಷನ್ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಈ ಸಲ ತುಂಬ ಚೆನ್ನಾಗಿ ಚಿಗುರ್ಕೊಂಡಿದೆ. ಎಲೆ ನೋಡಿದರೆ ಗೊತ್ತಾಗುತ್ತೆ, ತುಂಬ ಹೆಲ್ದಿಯಾಗಿದೆ. ದಾಳಿಂಬೆ ಗಿಡನ ಅರ್ಧ ಕಟ್ ಮಾಡಿದ್ದು, ಈಗ ಚೆನ್ನಾಗಿ ಚಿಗುರ್ಕೊಂಡಿದೆ. ಎಲೆ ಎಲ್ಲ ತುಂಬ್ಕೊಂಡಿದೆ ನೋಡಿ. ಅಂಜೂರ ಗಿಡದಲ್ಲಿ ಹಣ್ಣಂತೂ ಬಿಡ್ತಾನೆ ಇತ್ತು, ನಾವು ಹಾರ್ವೆಸ್ಟ್ ಮಾಡಿಲ್ಲ. ಪಕ್ಷಿಗಳೇ ಬಂದು ತಿನ್ಕೊಂಡು ಹೋಗಿದ್ದಾವೆ. ಪರ್ಸ್ಲಿನ್ ಗಿಡ ಹಣ್ಣಿನ ಪಾಟಲ್ಲಿ ಬೆಳ್ಕೊಂಡಿದೆ, ತುಂಬ ಚೆನ್ನಾಗಿ ಗ್ರೋತ್ ತೊಗೊಂಡಿದೆ, ಹೂಗಳಿಂದ ತುಂಬ್ಕೊಂಡಿದೆ. ನಾವು ಸೆಪ್ರೇಟಾಗಿ ಗಿಡ ನೆಟ್ಟಿದ್ರು ಇಷ್ಟು ಚೆನ್ನಾಗಿ ಬರಲ್ಲ. ಹಣ್ಣಿನ ಗಿಡದಲ್ಲಿ ಗೊಬ್ಬರ ತಗೊಂಡು ಇಷ್ಟು ಚೆನ್ನಾಗಿ ಗ್ರೋತ್ ತೊಗೊಂಡಿದೆ ನೋಡಿ, ಹೆಂಗೆ ಸ್ಪ್ರೆಡ್ ಆಗಿದೆ ಅಂತ. ಕರಿಬೇವಿನ ಎಲೆ ಬೇಕಿತ್ತು, ಹಾರ್ವೆಸ್ಟ್ ಮಾಡಿಕೊಂಡೆ. ಹಣ್ಣಿನ ಬುಟ್ಟಿ ರೆಡಿ ಮಾಡ್ಕೋಬೇಕು. ವಾಟರ್ ಆ್ಯಪಲ್, ಚೆರಿ ಟೊಮೆಟೊ, ನಾಟಿ ಟೊಮೆಟೊ, ಚೇಪೆಕಾಯಿ, ಸಪೋಟಕಾಯಿ ಇದನ್ನೆಲ್ಲ ಹಾರ್ವೆಸ್ಟ್ ಮಾಡಿದ್ದೀನಿ. ಕರಿಬೇವು ಹೂ ಕೂಡ. ಸಪೋಟಕಾಯಿನ ಬ್ಯಾಗಲ್ಲಿ ತುಂಬಿಸಿ ತೂಕ ಹಾಕಿದ್ವಿ. 1 kg 825 ಗ್ರಾಮ್ ತೋರಿಸ್ತಾ ಇದೆ. ಪರವಾಗಿಲ್ಲ ಅಲ್ವಾ? ಚೇಪೆಕಾಯಿ ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಒಳಗಡೆಯಿಂದ ಪಿಂಕ್ ಕಲರ್. ಇವತ್ತಿನ ವಿಡಿಯೋ ನೀವು ತುಂಬ ಇಷ್ಟಪಟ್ಟಿರ್ತೀರಾ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.